Welcome to AP All-in-One YouTube channel. Today we will discuss about digestion in human. First, definition. Digestion is the process by which complex substances are converted into simple food substances. So, digestion is the process by which complex substances are converted into simple food substances. Already I explained in previous class. So, we take food through the mouth and digest and utilize it. The unused parts of the food are defecated. Means we are taking food through mouth and digest it and we utilizing it. Afterwards, unused food are excreted. ಅಂದರೆ ಏನಪ್ಪ ಅಂತಂದರೆ ನಾವು ಬಾಯಿಯ ಮೂಲಕ ಆಹಾರವನ್ನು ಸೇವಿಸ್ತೀವಿ, ಅದನ್ನು ಜೀರ್ಣ ಮಾಡಿಕೊಂಡು ಅದಾದಮೇಲೆ ನಮ್ಮ ದೇಹ ಅದನ್ನು ಏನು ಮಾಡುತ್ತೆ, ಬಳಸಿಕೊಳ್ಳುತ್ತದೆ. ಜೀರ್ಣವಾಗದ ಆಹಾರ ಅಂದರೆ ಅನ್ಯೂಸ್ಡ್ ಪಾರ್ಟ್ಸ್ ಆಫ್ ದ ಫುಡ್ ಏನಾಗುತ್ತದು ಎಕ್ಸ್ಕ್ರೀಟ್ ಆಗುತ್ತದೆ, ಹೊರ ಹಾಕಲ್ಪಡುತ್ತದೆ. So, our digestive system consists of alimentary canal and alimentary tract. First one, buccal cavity, food pipe or esophagus, stomach, small intestine, large intestine and ending in the rectum. Sixth one, anus. The digestive tract and associated glands together constitute the digestive ಸಿಸ್ಟಮ್. ಸೊ ಜೀರ್ಣನಾಳದ ಕೊಳವೆಯನ್ನು ಬೇರೆ ಬೇರೆ ಭಾಗಗಳಾಗಿ ವಿಭಾಗಿಸಲಾಗಿದೆ. ಯಾವಪ್ಪ ಅಂತಂದರೆ ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು ಹಾಗೂ ದೊಡ್ಡ ಕರಳು ಮತ್ತು ಗುದದ್ವಾರ. ಇದು ಬಹಳ ದೀರ್ಘವಾದ ಮಾರ್ಗವಾಗಿ ನಮಗೆ ಕಾಣಿಸ್ಬರುತ್ತೆ. ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಗ್ರಂಥಿಗಳು ಒಟ್ಟಾಗಿ ಸೇರಿ ಏನಾಗುತ್ತೆ, ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಆಲ್ರೆಡಿ ಐ ಟೋಲ್ಡ್ ಯು ವಿ ಆರ್ ಟೇಕಿಂಗ್ ಫುಡ್ ಫ್ರಮ್ ಮೌತ್ ಆ್ಯಂಡ್ ಡೈಜೆಸ್ಟ್ ಇಟ್ ಆ್ಯಂಡ್ ಅನ್ಯೂಸ್ಡ್ ಫುಡ್ ಪಾರ್ಟ್ಸ್ ವಿಲ್ ಎಕ್ಸ್ಕ್ರೀಟೆಡ್. ಎಸ್. So, this is nothing but a digestive tract or alimentary canal. This alimentary canal consists mouth, esophagus, stomach, small intestine, large intestine, rectum and anus. So, now we will discuss about one by one. First, I will discuss about. So, ಇದು ಮಾನವನ ಜೀರ್ಣಾಂಗ ವ್ಯೂಹ. ಏನಪ್ಪ ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ, ಜೀರ್ಣನಾಳ ಅಂತ ಕರಿತೀವಿ. ಟೋಟಲ್ ಒಟ್ಟಾರೆಯಾಗಿ ಇದನ್ನು ನಾವು ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾವು ಆಹಾರವನ್ನು ಬಾಯಿಯ ಮೂಲಕ ತೆಗೆದುಕೊಂಡು ಅದನ್ನು ಜೀರ್ಣ ಮಾಡಿಕೊಂಡು ಏನು ಮಾಡ್ತದೆ, ನಮ್ಮ ದೇಹ ಅದನ್ನು ಉಪಯೋಗಿಸಿಕೊಳ್ತದೆ. ಉಪಯೋಗವಾಗದಂತಹ ಆಹಾರ ಅಂದರೆ ಜೀರ್ಣವಾಗದ ಆಹಾರ ಏನಾಗುತ್ತೆ, ದೇಹದಿಂದ ಹೊರ ಹಾಕಲ್ಪಡುತ್ತದೆ. ಸೊ ಈ ಜೀರ್ಣನಾಳ ಏನನ್ನ ಒಳಗೊಂಡಿರುತ್ತದೆ ಎಂದರೆ ಬಾಯಿಯ ಕುಹರ, ಅನ್ನನಾಳ, ಜಠರ ಮತ್ತು ಗುದದ್ವಾರ. ಒಟ್ಟಾರೆಯಾಗಿ ನಾವು ಇದನ್ನು ಏನಂತ ಕರಿತೀವಿ, ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಮೌತ್ ಆ್ಯಂಡ್ ಬಕ್ಕಲ್ ಕ್ಯಾವಿಟಿ. Food is taken into the body through the mouth. The process of taking food into the body is called ingestion. We chew the food with the teeth and break it down mechanically into small pieces. It means digestion starts from mouth itself. Mouth is the first organ. We start eating from mouth only. Whatever we are taking food, the body is called ingestion. ಅಂದರೆ ನಾವು ಆಹಾರ ತೆಗೆದುಕೊಳ್ತಕ್ಕಂತಹ ಕ್ರಮಕ್ಕೆ ಏನಂತ ಕರಿತೀವಿ, ಇಂಜೆಕ್ಷನ್ ಅಥವಾ ಆಹಾರ ಸೇವನೆ ಅಂತ ಕರಿತೀವಿ. ಸೊ ವಿ ಚ್ಯೂ ದ ಫುಡ್ ವಿತ್ ದ ಟೀತ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಮೆಕ್ಯಾನಿಕಲ್ ಇಂಟು ಸ್ಮಾಲ್ ಪೀಸಸ್. ಸಿ ವಾಟ್ ಎವರ್ ವಿ ಆರ್ ಟೇಕಿಂಗ್ ಫುಡ್ ವಿ ವಿಲ್ ಸ್ಟಾರ್ಟ್ ಚಿವಿಂಗ್ ಹಿಯರ್. ಎಸ್. ಅಂದರೆ ನಾವು ಆಹಾರವನ್ನು ಹಲ್ಲಿನಿಂದ ಏನು ಮಾಡ್ತೀವಿ, ಯಾಂತ್ರಿಕವಾಗಿ ಜಗಿದು ಸಣ್ಣ ಸಣ್ಣ ತುಂಡುಗಳನ್ನಾಗಿ
ಮಾಡ್ತೀವಿ. ಸೊ ಈಚ್ ಟೂತ್ ಈಸ್ ರೂಟೆಡ್ ಇನ್ ಅ ಸೆಪ್ರೇಟ್ ಸಾಕೆಟ್ ಇನ್ ದ ಗಮ್ಸ್. ಅವರ್ ಟೀತ್ ವೇರಿ ಇನ್ ಅಪಿಯರೆನ್ಸ್ ಆ್ಯಂಡ್ perform different functions accordingly they are given different names. ಅಂದರೆ ಪ್ರತಿಯೊಂದು ಬರ್ತಕ್ಕಂಥ ಹಲ್ಲು ಒಸಡಿನಲ್ಲಿರುವ ಪ್ರತ್ಯೇಕ ದಂತ ಕುಳಿಯಲ್ಲಿ ಏನಾಗಿರುತ್ತೆ, ಬೇರೂರಿರುತ್ತವೆ. ನಮ್ಮ ಹಲ್ಲುಗಳ ಸ್ವರೂಪದಲ್ಲಿ ಕೂಡ ವಿಭಿನ್ನವಾಗಿರುತ್ತೆ ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಇವು ನಿರ್ವಹಿಸುತ್ತವೆ. ಅದಕ್ಕೆ ತಕ್ಕಂತಹ ಹೆಸರುಗಳು ಕೂಡ ಏನಾಗಿರುತ್ತೆ, ಒಂದು ಹಲ್ಲಿನಿಂದ ಮತ್ತೊಂದು ಹಲ್ಲಿಗೆ ಹೆಸರು ಕೂಡ ಇಲ್ಲಿ ಚೇಂಜ್ ಇರುತ್ತೆ. Each tooth is rooted in separate socket in the gums, and also our teeth vary. It means different from one teeth to another teeth, and also they perform different function, and accordingly they are given different names. So you can observe here: incisor, canine, premolar, molar. Types of human teeth. These are the types of human teeth. Here incisor, canine, premolar, molar. Now we will discuss about functions of human teeth. So see here, incisors andre located at the front, used for cutting food. Located at the front and used for cutting food. Canine teeth located at the corners of the mouth and used for tearing food. Third one, premolar, located beside the corners, used for crushing and tearing food. Last one, molar teeth, located adjacent to premolars, used for crushing and grinding food. The four types of teeth is very important. It may become 2 marks question. I think you understood about types of human teeth and their function. So our mouth has the salivary glands which secrete saliva. Salivary glands produce enzymes is salivary amylase. Salivary amylase, it helps to convert into sugar to maltose. Okay. So after chewing food, it will break down into small pieces, then it will mix with saliva. So our mouth has salivary glands which secrete saliva. ಅಂತಂದರೆ ಏನಂತ ಕರಿತೀವಿ ಅಂದರೆ ನಾವು ಲಾಲಾರಸ ಅಂತ ಕರಿತೀವಿ. ನೀವು ನಿಮ್ಮ ಬಾಯಲ್ಲಿ ನೋಡ್ತಿರಲ್ಲ, ಅದು ಹಸಿ ಹತ್ತುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಲಾಲಾರಸ ಅಂತ ಹೇಳಿಬಿಟ್ಟು ಕರಿತೀವಿ. ಆ ಲಾಲಾರಸ ಗ್ರಂಥಿಗಳು ಎಲ್ಲಿದ್ದಾವೆ, ನಮ್ಮ ಬಾಯಿಯ ಒಳಗಡೆ ಇದ್ದಾವೆ. ಆ ಲಾಲಾರಸದ ಪರಿಣಾಮ ಏನಂತ ನಾವು ಹೇಗೆ ನೋಡೋಣ. So our mouth has salivary glands. That salivary gland secretes saliva. Salivary glands produce enzymes. It is called salivary amylase, and that salivary amylase helps to convert into sugar to maltose. Does all sugar convert into maltose? No, only 30% sugar convert into maltose. So saliva, it will helps to moisten the food and convert sugar into maltose. You have to remember. So next we will learn about tongue. It is very important. It may be 2 more question will be arise. Tongue is a fleshy muscular organ attached at the back to the floor of the buccal cavity. It is free at front and it can move all direction. So tongue is fleshy muscular organ. It is attached with one end and it is free from other end. It can move all direction. You have to see here. ಬಾಯಲ್ಲಿ ಕೂಡ ಇದೆ. ಸೊ ನಾಲಿಗೆ ಏನು ಮಾಡುತ್ತೆ, ಮೃದುವಾದ ಮಾಂಸಲ ಅಂಗಲವಾಗಿದ್ದು ಬಾಯಿಯ ಕುಹರದ ಹಿಂಬದಿಯಲ್ಲಿ ಏನಾಗಿರ್ತದೋ ಅಂಟಿಕೊಂಡಿರ್ತೈತಿ, ಮುಂಭಾಗದಲ್ಲಿ ಏನಾಗಿರ್ತದೋ ಸ್ವತಂತ್ರವಾಗಿರುತ್ತೆ. ಸೊ ಇದು ಎಡ ಅಥವಾ ಬಲಬದಿಗಳಲ್ಲಿ ಏನಾಗುತ್ತೆ, ಇದು ಮೂಮೆಂಟ್ ಆಗುತ್ತೆ. ಆದ ಕಾರಣ ನೀವೇನು ಮಾಡ್ತೀರಿ, ಮಾತಾಡ್ತೀರಲ್ವಾ ಎಲ್ಲರೂ. ಸೊ ನಾಲಿಗೆ ಮಾತಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಫಂಕ್ಷನ್ಸ್ ಆಫ್ ದ ಟಂಗ್. ಅಂದರೆ ನಾಲಿಗೆಯ ಕಾರ್ಯಗಳನ್ನು ನಾವೀಗ ನೋಡೋಣ.
First one, tongue is helps to talk. We all know. Second one, it mixes helps to saliva with food during chewing. Third one, it helps to swallowing. Fourth one, it helps to taste the food. ಸೊ ಇವಾಗ ನಾವು ನಾಲಿಗೆಯ ಕಾರ್ಯಗಳನ್ನು ನೋಡೋಣ. ನಾಲಿಗೆ ನಮಗೆ ಮಾತನಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಸಲೈವಾ ಮತ್ತು ಫುಡ್ಡನ್ನು ಮಿಕ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಆಹಾರವನ್ನು ನಮಗೆ ನುಂಗಲಿಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮಗೆ ಆಹಾರದ ರುಚಿಯನ್ನು ನೋಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ನಾವು ವಿ ಕ್ಯಾನ್ ಸಿ ಹಿಯರ್ ಬಿಟ್ಟರ್ ಟೇಸ್ಟ್, ಹಿಯರ್ ಸೋರ್ ಟೇಸ್ಟ್, ಹಿಯರ್ ಸ್ವೀಟ್ ಆ್ಯಂಡ್ ಸಾಲ್ಟಿ. ನಾವೆಲ್ಲ ಇಲ್ಲಿ ನೋಡ್ಬೋದು ನಾಲಿಗೆ ಯಾವ ರೀತಿಯಾದಂತಹ ರುಚಿಗಳನ್ನ ತೋರಿಸ್ತಂತ. ಇಲ್ಲಿ ಬಿಟ್ಟರ್ ಅಂದರೆ ಕಹಿ, ಕಹಿ ಏನೇ ಇದ್ರೂ ನಮಗೆ ಈ ಭಾಗದಾಗ ಬಂದಾಗ ಗೊತ್ತಾಗುತ್ತೆ. ಸೋರ್ ಅಂದರೆ ಹುಳಿ, ಈ ಭಾಗದಲ್ಲಿ ನಮಗೆ ಆಹಾರವನ್ನು ಜಿಗವಾಗಿ ಏನಾಗುತ್ತೆ ಅದು ಹುಳಿ ಅಂತ ಗೊತ್ತಾಗುತ್ತೆ. ಅದರ ಮುಂದಿನ ಭಾಗದಲ್ಲಿ ನಮಗೆ ಸ್ವೀಟ್ ಗೊತ್ತಾಗುತ್ತೆ, ಅದರ ಮುಂದಿನ ಭಾಗದಲ್ಲಿ ನಮಗೆ ಸಾಲ್ಟಿ ಟೇಸ್ಟ್ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನೀವು ಸರಿಯಾಗಿ ಕಲ್ತ್ಕೊಡ್ರಿ. So next one we will discuss about the food pipe or esophagus. The swallowed food passes through food pipe or esophagus. The food pipe runs along the neck and the chest. Food moves through esophagus and reach to the stomach. So after chewing food, it will start moving through food pipe. It is nothing but food pipe, then it will reach to the stomach. So when food enter to the food pipe, it will not directly enter into the stomach. It will take few time. Means the food pipe will start contraction and expansion. See here, when food enter into the food pipe, when food enter to the food pipe, it will start contraction and expansion, then food move to the stomach. You can see here, ಅನ್ನನಾಳವು ಭಿತ್ತಿಯ ಚಲನೆಯಿಂದಾಗಿ ಆಹಾರದ ಕೆಳಗೆ ಚಲಿಸುತ್ತದೆ. ವಾಸ್ತವವಾಗಿ ಈ ಚಲನೆಯು ಆಹಾರದ ಉದ್ದಕ್ಕೂ ಏನಾಗಿರುತ್ತದೆ ಉಂಟಾಗಿ ಆಹಾರವನ್ನು ಕೆಳಮುಖವಾಗಿ ಆಹಾರವನ್ನು ಇಲ್ಲಿ ತಳ್ಳುತ್ತದೆ. ಕೆಲವೊಮ್ಮೆ ನಮ್ಮ ಜಠರವು ಆಹಾರವನ್ನು ಸ್ವೀಕರಿಸದೇ ಇದ್ದಾಗ ನಮಗೇನಾಗುತ್ತೆ ಅಲ್ಲಿ ವಾಮಿಟಿಂಗ್ ಫೀಲ್ ಅಂತ ಬರುತ್ತೆ. ಯಾವಾಗ ಆಹಾರವನ್ನು ಇಲ್ಲಿಂದ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಯಾವಾಗ ಈ ಸ್ಟಮಕ್ ರಿಸೀವ್ ಮಾಡಲ್ಲ ಅವಾಗ ನಮಗೇನಾಗುತ್ತೆ ಇಲ್ಲಿ ವಾಮಿಟಿಂಗ್ ಫೀಲ್ ಬರುತ್ತೆ. ಆಹಾರ ನಮಗೆ ಇಲ್ಲಿ ಆಹಾರದ ನಾಳದೊಳಗೆ ನೇರವಾಗಿ ಕೆಳಗಡೆ ಬರೋದಿಲ್ಲ. ಇದೇನಾಗುತ್ತೆ ಹಿಗ್ಗು ಇದು ಈ ಥರ ಹಿಗ್ಲಿಕ್ಕೆ ಶುರುವಾಗಿಬಿಡುತ್ತೆ. ಎಕ್ಸ್ಪಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಈ ಥರ ಆದಮೇಲೆ ಏನಾಗುತ್ತೆ ಆಹಾರ ಸ್ಟಮಕ್ಗೆ ಎಂಟ್ರಿ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ food pipe. See here also, this is nothing but a food pipe or esophagus. So you can see carefully, food is entering here, food is entering here. That time it will start contraction and relaxation movement, and then it will enter to the stomach. So the contraction and expansion of walls of the food pipe and other organs of digestive system to move the food along gut is called peristaltic movement. So when the food enter into the food pipe or esophagus, it is nothing, it will takes place movement. That movement is nothing but contraction and expansion. This total movement is called peristaltic movement. But in esophagus no digestion takes place because no enzymes here. But wall of the esophagus contraction relaxation, it is called peristaltic. It means here no digestion form. ಅಂದರೆ ಇಲ್ಲಿ ಆಹಾರ ಕಂಪ್ಲೀಟ್ ಜೀರ್ಣವಾಗುವುದಿಲ್ಲ, ಬರೀ ಇದೇನಾಗುತ್ತೆ ನಮಗೆ ಹಿಗ್ಲಿಕ್ಕೆ ಮತ್ತು ಮುಗ್ಲಿಕ್ಕೆ ಸಹಾಯ ಆಗಿ ಆಹಾರ ಕೆಳಗಡೆ ಬರಲಿಕ್ಕೆ ಮಾತ್ರ ಇದು ನಮಗೆ ಸಹಾಯ ಆಗ್ತದೆ. ಅದಕ್ಕೆ ನಾವೇಂತ ಕರಿತೀವಿ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಕರಿತೀವಿ. ಇದು ಮೇ ಬಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನೀವೆಲ್ಲ ಅದನ್ನು ನೆನ್ಪಿಟ್ಕೊಡ್ರಿ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಸ್ಟಮಕ್. So this is nothing but stomach. The stomach is J-shaped and stomach is thick-walled bag-like structure, and stomach is widest part in the alimentary canal. It receives food from the food pipe at one end and opens into the small intestine at the other end.
The stomach is look like J shaped. See here all of you. This is J shaped, and also stomach is thick walled. Stomach is a thick walled, and it is widest in the alimentary canal in human. It is the widest part in the alimentary canal. You have to remember it is widest, not biggest. Widest part in the alimentary canal, and it receives food from esophagus or food pipe, and it is the food pipe, it is attached to, so it receives food from food pipe at one end, and it is attached or open into the small intestine at the other end. Okay, now we will discuss about stomach produces gastric. ಸ್ಟಮಕ್ ಅಂತಂದರೆ ಜಠರ. ಈ ಜಠರ ಏನಾಗಿರುತ್ತೆ, ಇದು ದಪ್ಪ ಭಿತ್ತಿಯ ಒಂದು ಚೀಲದಂತಹ ಆಕೃತಿ ಆಗಿರುತ್ತೆ. ಇದು ನೋಡಲಿಕ್ಕೆ ಯಾವ ಥರ ಕಾಣಿಸುತ್ತೆ ನಮ್ಮ ಕಣ್ಣಿಗೆ? ಜೆ ಶೇಪ್ಡ್ ಕಾಣ್ತೈತೆ. ನೀವೆಲ್ಲ ಇಲ್ಲಿ ನೋಡ್ಬೋದು. ಇದು ಅತ್ಯಂತ ಅಗಲವಾದಂತಹ ಭಾಗವಾಗಿದೆ. ಇದರ ಒಂದು ತುದಿ ಅನ್ನನಾಳದಿಂದ ಆಹಾರವನ್ನು ಪಡೆದುಕೊಳ್ಳುತ್ತದೆ, ಮತ್ತು ಇನ್ನೊಂದು ತುದಿ ಏನಾಗುತ್ತೆ, ಸಣ್ಣ ಕರಳಿಗೆ ಏನಾಗಿರುತ್ತೆ, ಇದು ತೆರೆದುಕೊಂಡಿರುತ್ತದೆ. ಸೊ ಜಠರದ ಒಳ ಪದರವು ಅಂಟಾದ ಲೋಳೆ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳಿಂದ ಸ್ರವಿಸುತ್ತದೆ. ಸೊ ಅದ್ರ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡೋಣ. Stomach produce gastric juice like hydrochloric acid, pepsinogen, mucus and digestive juice. This is very important because it will ask 1 mark or 2 marks question, and they are very necessary for digestion in human being. So first one we will discuss about hydrochloric acid. It means HCl. It will helps to kill many bacteria that enter along with food. Pepsinogen will helps to convert into pepsinogen, and it active into pepsin. Pepsin helps to digestion of protein. Mucus protects the lining of stomach. Digestive juice, it will helps to break down the proteins into simple substances. So this is very important. Hydrochloric acid will helps to kill the bacteria. Whatever we are having food day to day life, while taking food, bacteria will enter into the stomach. So hydrochloric acid will helps to kill the bacteria. Then this hydrochloric acid helps to converts into pepsinogen, and pepsinogen it active into pepsin, and pepsin helps the digestion of protein. So mucus protects the lining of stomach because hydrochloric acid is very acidic medium, maybe 8 point. So mucus will helps to protect the lining of stomach from hydrochloric acid. So digestive juice, it will helps to break down the proteins into simple substances. Already we learned about the definition of digestion, yes or no? So digestion is nothing but convert into complex substances into simpler substances. So this digestive juice will helps to break down the proteins into simple substances. It is very important. So next we will discuss about small intestine. Small intestine is highly coiled and is about 7.5 meter long, and it receives secretions from the liver and the pancreas. Small intestine is very highly coiled and it is height about 7.5 meter. It receives secretions from the liver and pancreas. So ಜಠರದ ಒಳ ಪದರವು ಅಂಟಾದ ಲೋಳೆಯನ್ನು ಹೊಂದಿರುತ್ತದೆ. ಜಠರದ ಒಳ ಪದರವು ಅಂಟಾದ ಲೋಳೆಯನ್ನು ಹೊಂದಿದ್ದು ಇದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಸ್ರವಿಸುತ್ತದೆ. ಲೋಳೆಯ ಜಠರದ ಪದರಗಳನ್ನು ರಕ್ಷಿಸುತ್ತದೆ. ಇರತಕ್ಕಂತಹ ಲೋಳೆ ಏನು ಮಾಡ್ತೈತಿ, ಅದು ಜಠರದ ಪದರಗಳನ್ನು ರಕ್ಷಿಸುತ್ತದೆ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಸೇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ಅದು ಕೊಲ್ಲುತ್ತದೆ. ಅಂದರೆ ನಾವು ಏನು ಆಹಾರವನ್ನು ಸೇವಿಸ್ತೀವಿ, ನಾವು ಸೇವಿಸುವಂಥ ಆಹಾರದಲ್ಲಿ ಏನಾಗಿರುತ್ತೆ, ಬ್ಯಾಕ್ಟೀರಿಯಾಗಳಿರ್ತವೆ. ಅದು ನಮ್ಮ ಸ್ಟಮಕ್ಗೆ ಸೇರ್ಪಡೆಯಾಗುತ್ತೆ. ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ಏನು ಮಾಡುತ್ತೆ, ನಮಗೆ HCl ತುಂಬ ಸಹಾಯಕವಾಗುತ್ತೆ. ಜೊತೆಗೆ ಜಠರದ ಮಾಧ್ಯಮವನ್ನು ಕೂಡ ಆಮ್ಲೀಯವನ್ನಾಗಿ ಜೀರ್ಣರಸಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡ್ತವೆ. ಈ ಜೀರ್ಣರಸಗಳು ಯಾವುದಕ್ಕೆ ಸಹಾಯ ಮಾಡ್ತಾವಂತಂದರೆ ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜನೆ ಮಾಡಲಿಕ್ಕೆ ನಮಗೇನಾಗುತ್ತಪ್ಪ ಅಂದರೆ ಜೀರ್ಣರಸಗಳು ಸಹಾಯ ಮಾಡ್ತವೆ, ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್. ಸೊ ನೆಕ್ಸ್ಟ್ ನಾವೇನು ನೋಡ್ತಾ ಇದ್ದೀವಿ ಈಗ, ಸಣ್ಣ ಕರಳು. ಸೊ ಯು ಕ್ಯಾನ್ ಸಿ
ಸ್ಮಾಲ್ ಇಂಟೆಸ್ಟೈನ್ ಈಸ್ ಹೈಲಿ ಕಾಯಿಲ್ಡ್ ಸ್ಟ್ರಕ್ಚರ್. ನಾವು ನೋಡ್ಬೋದು ಅದೇನಾಗಿರುತ್ತೆ, ತುಂಬ ಅಂದರೆ ಸುರುಳಿ ಆಕಾರದಲ್ಲಿ ಇರ್ತೈತೆ. ಇದ್ರ ಉದ್ದ ಎಷ್ಟು ಇರುತ್ತೆ ಅಂದರೆ 7.5 ಮೀಟರ್ ಇದ್ರ ಉದ್ದ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಹೇಗಿದೆ ಅಂತಂದರೆ ಕಾಯಿಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ತುಂಬಾ ಕಾಯಿಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದ್ರ ಉದ್ದ ಎಷ್ಟಿರುತ್ತೆ ಅಂದರೆ 7.5 ಮೀಟರ್ ಉದ್ದ ಇರುತ್ತದೆ. ಸೊ liver is reddish brown gland situated in upper part of the abdomen on the right side, and it is largest gland in the body. It secretes bile juice and that is stored in a sac called gallbladder. Also bile juice emulsification fat. So liver is reddish brown gland and it is situated in the upper part of the abdomen on right side, and it is largest gland in the body, and also it secretes bile juice. It is nothing but gallbladder, and bile juice will helps to emulsification of fat. So liver is the reddish brown gland and it is situated in the upper part of the body. It is right side. You can see here it is located in right side, and it is largest gland in the human body. See, it is largest gland in the human body. It is gland. You have to remember, small intestine is the largest alimentary canal. It is gland. It is largest gland in the. So ಜಠರದ ಮೇಲುಗಡೆ ಇಲ್ಲಿ ನೋಡ್ಬೋದು ನೀವು ಸ್ಟಮಕ್ ಇದೆ ಅಂದರೆ ಜಠರದ ಮೇಲುಗಡೆ ಬಲಬದಿಯಲ್ಲಿ ಇರುವಂತಹ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿಯನ್ನು ನಾವೇನಂತ ಕರಿತೀವಿ, ಯಕೃತ್ ಅಂತ ಕರಿತೀವಿ. ಅಂದರೆ ಲಿವರ್ ಇದು ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಲಿವರ್ ಅಥವಾ ಯಕೃತ್ ಅಂತ ಕರಿತೀವಿ. ಇದೇನು ಮಾಡ್ತದೆ ಅಂದರೆ ಪಿತ್ತರಸವನ್ನು ಸ್ರವಿಸುತ್ತದೆ. ಈ ಲಿವರ್ ಏನು ಮಾಡುತ್ತದೆ? ಪಿತ್ತರಸವನ್ನು ಸ್ರವಿಸುತ್ತದೆ, ಅಂದರೆ ಬೈಲ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಪಿತ್ತರಸವು ಒಂದು ಸಂಚಿ ಅಥವಾ ಚೀಲದಂತಹ ಪಿತ್ತಕೋಶವನ್ನು ಹೊಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಈ ಪಿತ್ತರಸವು ಕಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರದ ಪಾತ್ರವನ್ನು ವಹಿಸುತ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಟ್ ವಿಲ್ ಹೆಲ್ಪ್ಸ್ ಟು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತಂದರೆ ಇದೇನು ಮಾಡುತ್ತದೆ? ಪಿತ್ತರಸವನ್ನು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರದ ಪಾತ್ರವನ್ನು ಹೊಂದಿರುತ್ತದೆ. ಸೊ ನಾವೀಗ ನೆಕ್ಸ್ಟ್ ಏನು ನೋಡೋಣ ಅಂತಂದರೆ, so now we will discuss about pancreas. Pancreas, it is a large cream colored gland and located just below the stomach. The pancreatic juice acts on carbohydrate, fat, proteins and convert into simple form. So pancreas is large cream colored gland and it is located just below the stomach. You can see here it is located in the just below the stomach. You can see just below the stomach, and the pancreatic juice acts on a carbohydrates, fat, protein and changes them into simple form. So the partially digested food, now it reaches to the lower part of the small intestine where the intestinal juice completes the digestion of all components of the food. ಅಂದರೆ ಏನಂತಪ್ಪ ಅಂದರೆ ಆಹಾರ ಏನು ಜೀರ್ಣವಾಗ್ತಾ ಇರುತ್ತೆ ಅದು ಎಲ್ಲಿಗೆ ಬಂದು ಇದನ್ನಾಗ್ತದೆ ಅಂದರೆ ದೇಹದ ಕೆಳಭಾಗದ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಕೆಳಭಾಗದಕ್ಕೆ ಏನಾಗ್ತದೋ ರೀಚ್ ಆಗ್ತದೆ. ಅರೆ ಜೀರ್ಣಿತ ಆಹಾರ ಏನಾಗ್ತೈತಿ ಸಣ್ಣ ಕರುಳಿನ ಕೆಳಭಾಗದಲ್ಲಿ ತಲುಪಿ ಅದೇನು ಮಾಡುತ್ತೆ, ಕರುಳಿನ ಜೀರ್ಣರಸದ ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡ್ತೈತಿ. ಅದು ಹೇಗೆ ಅಂತ ನಾವೀಗ ನೋಡೋಣ. ಸೊ the digested food can now pass into the blood vessels in the wall of intestine. This process is called absorption. The digested food can now pass into the blood vessel. ಅಂದರೆ ಡೈಜೆಷನ್ ಆಗ್ತಕ್ಕಂತಹ ಫುಡ್ ಇವಾಗ ಎಲ್ಲಿ ಅದು ಸೇರ್ಪಡೆ ಆಗುತ್ತಂದ್ರೆ ಅದು ಎಲ್ಲಿ ಪಾಸ್ ಆಗುತ್ತಂದರೆ ಬ್ಲಡ್ ವೆಸಲ್ಸ್ಗೆ ಅದು ಪಾಸ್ ಆಗುತ್ತೆ. ಎದರ ಮುಖಾಂತರ? intestine wall ಮುಖಾಂತರ. This process is called absorption. The inner wall of small intestine have thousands of finger-like outgrowths. These are called villi.
Villi absorbed digested food materials and transported via the blood vessels to different organ of the body. It means the digested food can now pass into the blood vessels. So digested food can now pass into the blood vessels into the wall of intestine. This is process is called absorption. The inner wall of the small intestine have thousand of finger like outgrowths. See, you can see here finger like outgrowth. This is nothing but villi. These all are called villi. This villi will helps to absorb digested food material and transported via to the blood vessels to different organs of the human body. ಸೊ ಜೀರ್ಣಗೊಂಡಂತಹ ಆಹಾರ ಏನಾಗುತ್ತಂದ್ರೆ ಕರುಳಿನ ಭಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೇರಬಲ್ಲತಕ್ಕಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಹೀರಿಕೆ ಅಥವಾ ಎಬ್ಸಾರ್ಪ್ಷನ್ ಅಂತ ಕರಿತೀವಿ. ಇದು ಕೂಡ 1 ಮಾರ್ಕ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಮೀನ್ ಬೈ ಎಬ್ಸಾರ್ಪ್ಷನ್. ಸೊ ಸಣ್ಣ ಕರುಳಿನ ಒಳ ಭಿತ್ತಿಯಲ್ಲಿ ಏನಿರುತ್ತಪ್ಪ ಅಂದ್ರೆ ಸಾವಿರಾರು ಬೆರಳಿನ ಆಕಾರದ ರಚನೆಗಳನ್ನ ಹೊಂದಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಸಾವಿರಾರು ಬೆರಳಿನ ಆಕಾರದ ಒಂದು ಏನಾಗಿರ್ತಪ್ಪ ಇದ್ರು ಬೆರಳಿನ ಆಕಾರದ ರಚನೆಗಳನ್ನ ಹೊಂದಿರ್ತವೆ. ಇವುಗಳನ್ನ ನಾವೇಂತ ಕರಿತೀವಿ, ವಿಲ್ಲೈ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು ಸಾವಿರಾರು ಇವು ಎಲ್ಲಿರ್ತಾವ ಅಂದ್ರೆ ಸಣ್ಣ ಕರುಳಿಗೆ ಏನಾಗಿರ್ತಾವೆ ಒಳಗಡೆ ಅಂಟಿಕೊಂಡಿರ್ತವೆ. ಇವೇ ನಮಗೆ ಆಹಾರವನ್ನ ರಕ್ತನಾಳಕ್ಕೆ ಕರೆದೊಯ್ಯಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಇದಕ್ಕೆ ನಾವೇಂತ ಕರಿತೀವಿ, ವಿಲ್ಲೈ ಅಂತ ಕರಿತೀವಿ. ಇವು ಬೆರಳಿನ ಆಕಾರದ ರಚನೆಗಳನ್ನ ಹೊಂದಿರ್ತವೆ. ಸೊ ಇದ್ರ ಕಾರ್ಯಗಳೇನಪ್ಪಾ ಅಂತಂದ್ರೆ ಜೀರ್ಣಗೊಂಡ ಆಹಾರವನ್ನ ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವನ್ನ ಏನಾಗಿರ್ತೀವಿ ಒಳಗೊಂಡಿರ್ತವೆ. ಮತ್ತೆ ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿ ಅಂಟಿಕೊಂಡಿದ್ದು ಇವು ರಕ್ತನಾಳಗಳ ಜಾಲವನ್ನ ಒಳಗೊಂಡಿರ್ತವೆ. ಈ ತರ ರಕ್ತನಾಳಗಳ ಜಾಲವನ್ನ ಒಳಗೊಂಡು ಜೀರ್ಣಗೊಂಡ ಆಹಾರವನ್ನ ಏನ್ ಮಾಡ್ತವೆ, ವಿಲ್ಲೈಗಳಿಗೆ ಮೇಲ್ಮೈ ಹೀರಿಕೊಂಡು ಹೀರಲ್ಪಟ್ಟ ಆಹಾರದ ಪದಾರ್ಥಗಳನ್ನ ರಕ್ತನಾಳಗಳ ಮೂಲಕ ಏನ್ ಮಾಡ್ತವೆ, ದೇಹದ ಎಲ್ಲ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆ ಮಾಡ್ತವೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಜೀರ್ಣವಾದ ಆಹಾರವನ್ನ ಈ ವಿಲ್ಲೈಗಳು ಏನ್ ಮಾಡ್ತವೆ, ಮೇಲ್ಮೈ ಹೀರಿಕೊಂಡು ಹೀರಲ್ಪಟ್ಟ ಆಹಾರವನ್ನ ಏನ್ ಮಾಡ್ತವೆ, ರಕ್ತನಾಳಗಳ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತವೆ, ಅವು ಸಾಗಾಣಿಕೆಯನ್ನ ಮಾಡ್ತವೆ. ಯಾವುವು, ಈ ವಿಲ್ಲಿ ಏನ್ ಮಾಡ್ತವೆ, ಜೀರ್ಣವಾದ ಆಹಾರವನ್ನ ಹೀರಿಕೊಂಡು ಅದನ್ನ ರಕ್ತನಾಳಗಳ ಮೂಲಕ ದೇಹದಲ್ಲಿ ಬರ್ತಕ್ಕಂತಹ ಎಲ್ಲಾ ಅಂಗಾಂಶಗಳಿಗೆ ತಲುಪುವಂತಹ ಕೆಲಸ ಮಾಡ್ತವೆ. ಸೊ ವಿಲ್ಲಿ ಅಬ್ಸಾರ್ಬ್ಡ್ ಡೈಜೆಸ್ಟೆಡ್ ಫುಡ್ ಮಟೀರಿಯಲ್ಸ್ ಅಂಡ್ ಟ್ರಾನ್ಸ್ಪೋರ್ಟೆಡ್ ವೈವಾ ಇಂಟು blood vessels to different organ parts of the body. You already know what is mean by organ. Yes. So now we will discuss about large intestine. ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು. ಇದೇನಾಗಿರುತ್ತೆ, ಸಣ್ಣ ಕರಳಿಗಿಂತ ಅಗಲವಾಗಿದ್ದು ಉದ್ದವೇನಾಗಿರ್ತದೆ, ಕಡಿಮೆ ಇರುತ್ತೆ. ಇದ್ರ ಉದ್ದ ಎಷ್ಟಿರುತ್ತೆ, 1.5 ಮೀಟರ್. ಇದು ಏನು ಮಾಡುತ್ತಪ್ಪ ಅಂದರೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಉಳಿದ ತ್ಯಾಜ್ಯವನ್ನು ಗುದನಾಳವನ್ನು ಸೇರಿ ಅದು ಅರೆಘನಾವಸ್ಥೆಯಾಗಿ ಮಲವಾಗಿ ಅಲ್ಲೇ ಉಳಿದ್ಬಿಡುತ್ತದೆ. ಈ ಮಲ ಏನು ಮಾಡುತ್ತೆ, ಗುದದಾರದ ಮೂಲಕ ಅವಾಗವಾಗ ವಿಸರ್ಜನೆ ಆಗುತ್ತದೆ. ನಾವೇಂತ ಕರಿತೀವಿ ಅಂದರೆ ಇಜೆಷನ್. ಅಂದರೆ ದ ಫೆಕಲ್ ಮ್ಯಾಟರ್ ಈಸ್ ರಿಮೂವ್ಡ್ ಥ್ರೂ ದ anus from time to time. This is called ejection. Here this is nothing but large intestine. You can ask one question. Small intestine is 7.5 meter. Large intestine is 1.5 meter. But we call this is large intestine and that is small intestine. Why? Because that height is very long and the large intestine width is very long. So because of this reason we will call large intestine. I think you all understood digestive system in human. See, small intestine is 7.5 meter, large intestine is 1.5 meter. The total length of the human digestive system is 9 meter. From here to here it is 9 meter.